ಈ ಬಾರಿ ಗೆಲುವು ಶತಸಿದ್ಧ ಎಂದೇ ನಂಬಲಾಗಿದ್ದಂತಹ ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಸೋಲನ್ನ ಕಂಡಿದ್ದಾರೆ. ಇಲ್ಲಿ ಯುಡಿಎಫ್ ಅಭ್ಯರ್ಥಿ ಮಾಹಿನ್ ಅಜ್ಜಿ ಗೆಲುವನ್ನ ಸಾಧಿಸಿದ್ದಾರೆ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮತ್ತು ಯುಡಿಎಫ್ ಮಧ್ಯೆ ತೀವ್ರ ಸ್ಪರ್ಧೆ ಕಂಡು ಬಂದಿತ್ತು. ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಎಂಎಲ್ 8ನೇ ಹಂತದ ಮತ ಎಣಿಕೆಯ ನಂತರ 1000ಕ್ಕೂ ಅಧಿಕ ಮತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಬಳಿಕ ಮುಸ್ಲಿಂ ಲೀಗ್ ಕಲ್ಲಟ್ರ ಮಾಹಿನ್ ಅಜ್ಜಿ ಮುನ್ನಡೆಯನ್ನ ಸಾಧಿಸಿದಲ್ಲದೆ ಕೊನೆಗೆ ಗೆಲುವು ದಾಖಲಿಸಿದ್ದಾರೆ. ಮುಸ್ಲಿಂ ಲೀಗ್ ಕಲ್ಲಟ್ರ ಮಾಹಿನ್ ಅಜ್ಜಿ ಅವರು 76,396 ಮತಗಳನ್ನು ಪಡೆದರೆ ಎನ್ಡಿಎ ಅಭ್ಯರ್ಥಿ ಅಶ್ವಿನಿ ಎಂಎಲ್ 53,698 ಮತಗಳನ್ನು ಪಡೆದಿದ್ದಾರೆ. ಯುಡಿಎಫ್ ಅಭ್ಯರ್ಥಿ ಮಾಹಿನ್ ಅಜ್ಜಿ ಬರೋಬ್ಬರಿ 22,698 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಕಾಸರಗೋಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಹಿಂದೆ ಕಣಕ್ಕಿಳಿದಿದ್ದಂತಹ ಅಶ್ವಿನಿ ಎಂಎಲ್ ಅಂದು ಕೂಡ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಹೀಗಾಗಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಗೆಲುವು ಖಚಿತ ಎಂದೇ ಬಿಜೆಪಿ ನಾಯಕರ ಸಹಿತ ಕಾರ್ಯಕರ್ತರು ಕೂಡ ಆಶಾಭಾವವನ್ನ ಹೊಂದಿದ್ರು. ಆದರೆ ಅಶ್ವಿನಿ ಅವರಿಗೆ ಗೆಲುವು ದಾಖಲಿಸಲು ಸಾಧ್ಯ ಆಗಲಿಲ್ಲ.